ಕಲ್ಪದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಒಂದು ಹೆಮ್ಮೆಯ ವಿಚಾರ ಅಂದ್ರೆ ತಮ್ಮೆಲ್ಲರ ಒಂದು ಶ್ರಮದಿಂದ 22-23ನೇ ಸಾಲಿನಲ್ಲಿ ಸುಮಾರು 10 ಕೋಟಿಯಷ್ಟು ಮತ್ತೆ ಈ ವರ್ಷದಲ್ಲಿ ಸುಮಾರು 20 ಕೋಟಿಗಿಂತ ಹೆಚ್ಚಿನ ಒಂದು ವಹಿವಾಟನ್ನ ತಾವೆಲ್ಲರೂ ಕೂಡ ಮಾಡಿದಿರಿ. ಒಟ್ಟಾರೆ 30,000ವರೆಗೂ ಕೂಡ ರೈತರ ಒಂದು ಷೇರ್ದಾರನ್ನ ಇದಕ್ಕೆ ಜೋಡಿಸುವಂತ ಒಂದು ಪವಿತ್ರವಾದಂತ ಒಂದು ಕಾರ್ಯವನ್ನ ತಮ್ಮ FPM ಮುಖಾಂತರ ತಾವೆಲ್ಲರೂ ಕೂಡ ಶ್ರಮ ವಹಿಸಿ ತಾವೆಲ್ಲರೂ ಕೂಡ ಮಾಡಿದಿರಿ. ತಮಗೆ ಅನ್ನದಾತರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ದಯಮಾಡಿ ನಮ್ಮ ರೈತ ಬಂಧುಗಳು ನಾನು ವಿನಂತಿ ಮಾಡ್ಕೊಂತೇನೆ, ಇವತ್ತು ಕೇಂದ್ರ ಸರ್ಕಾರ ಇವತ್ತು ನಿಮ್ಮ ರೈತರ ಪರವಾಗಿದೆ. ರೈತರ ಏಳಿಗೆಗೋಸ್ಕರ ಸಾಕಷ್ಟು ಗಮನವನ್ನು ಕೊಡ್ತಾ ಇದ್ದಾರೆ. ಬರುವಂತಂದಲ್ಲಿ ಕೂಡ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಸಂಕಲ್ಪ ಮಾಡಿದ್ದಾರೆ. ರೈತರ, ಮಹಿಳೆಯರ, ಯುವಕರ, ಬಡವರ ಒಂದು ಏಳಿಗೆಗೋಸ್ಕರ ಏನೇನು ಕಾರ್ಯಕ್ರಮಗಳನ್ನ ಕೊಡಬೇಕು ಇದೆಲ್ಲದೂ ಕೂಡ ತರುವಂತ ಕೆಲಸಗಳು ಆಗ್ತಾ ಇದೆ. ಒಬ್ಬ ರೈತ 50 ಸಾವಿರ, ಮೊನ್ನೆ ಒಬ್ಬ ರೈತರಿಗೆ ನಾವು ಸನ್ಮಾನ ಮಾಡ್ತಾ ಇದ್ವಿ. 2.5 ಲಕ್ಷ ಉತ್ಪನ್ನ ಬೀಜ ಗೊಬ್ಬರ ಔಷಧಿಗಳನ್ನ ಖರೀದಿ ಮಾಡಿದ್ದಾರೆ. ಆ ಥರದಲ್ಲಿ 50,000 ರೂಪಾಯಿ ಖರೀದಿ ಮಾಡಿದ್ರೆ 15 ಕೋಟಿ ಟರ್ನ್ ಓವರ್ ಆಗುತ್ತೆ ಒಂದು ಸೀಸನ್ಗೆ. 10% ಬೀಜದಲ್ಲಿ, ಗೊಬ್ಬರದಲ್ಲಿ, ಔಷಧಿಯಲ್ಲಿ ಎಲ್ಲ ಕಳೆದು 10% ಲಾಭ ಅಂತ ಹೇಳಿದ್ರೆ 1.5 ಕೋಟಿ ಲಾಭ ಆಗುತ್ತೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಎಸ್ಪೆಷಲಿ ನಾವು CEO-ಗಳಿಗೆ ಒಂದು ಸ್ಪೆಷಲ್ ತರಬೇತಿಯನ್ನ ಕೊಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಲೆಕ್ಕಪತ್ರಗಳ ನಿರ್ವಹಣೆ ಬಹಳಷ್ಟು ಪ್ರಮುಖವಾಗಿರ್ತದೆ. ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ಮೆಂಬರ್ಸ್ಗಳಿಗೆ, ಎಸ್ಪೆಷಲಿ ಸಿಇಒಗಳು ಹೆಚ್ಚು ಕಡಿಮೆ ಎಲ್ಲ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿರೋದ್ರಿಂದ